ಕೋಲ್ಕತ್ತಾದಲ್ಲಿ ನಡೆದ ಕರ್ತವ್ಯನಿರತ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಹೊಸಕೋಟೆ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರಿಂದ ಒಪಿಡಿ ಬಹಿಷ್ಕರಿಸಿ ಪ್ರತಿಭಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ವರ್ಗದವರು ಕೋಲ್ಕತ್ತಾದಲ್ಲಿ ನಡೆದ ಕರ್ತವ್ಯನಿರತ ಟ್ರೈನಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಇಂದು ಒಪಿಡಿಯನ್ನು ಬಹಿಷ್ಕರಿಸಿ ಕರ್ತವ್ಯಕ್ಕೆ ಗೈರಾಗಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ರವರು ಮಾತನಾಡಿ, ಭಾರತ ದೇಶದಲ್ಲಿ ಹೆಣ್ಣನ್ನು ಭೂಮಿಗೆ ಹೋಲಿಸಿ ದೇವತೆಯ ಸ್ಥಾನ ನೀಡಿ ಪೂಜಿಸುತ್ತೇವೆ. ಆದರೆ ಇಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಮರುಕಳಿಸುತ್ತಿರುವುದು ನಮ್ಮ ಸಂಸ್ಕೃತಿಗೆ ಮಾರಕವಾಗಿದ್ದು ಇಂತಹ ಘಟನೆಯನ್ನು ನಾವು ಖಂಡಿಸುತ್ತೇವೆ. ಪಶ್ಚಿಮ ಬಂಗಾಳ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಅತ್ಯಾಚಾರಿಗಳನ್ನು ಗುರುತಿಸಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಜೀವಾವಧಿ ಶಿಕ್ಷೆಗಿಂತ ಅವರನ್ನು ಜೀವಂತ ಸಮಾಧಿ ಮಾಡುವ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರಸ್ತುತ ಐಎಂಎ ಸೂಚನೆ ಮೇರೆಗೆ ನಾವು ಶಾಂತಿಯುತ ಮೌನ ಪ್ರತಿಭಟನೆಯನ್ನು ಮಾಡುತ್ತಿದ್ದು, ಅತ್ಯಾಚಾರಿಗಳಿಗೆ ಶೀಘ್ರವಾಗಿ ಕಠಿಣ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡುತ್ತೇವೆ. ಈ ದೇಶ ಮಹಾತ್ಮ ಗಾಂಧೀಜಿಯವರು ಶಾಂತಿಯುತ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಎಂದು ನಮಗೆಲ್ಲ ಗೊತ್ತು. ಆದರೆ ಅದರ ಹಿಂದೆ ಸಾವಿರಾರು ಜನರ ಕ್ರಾಂತಿ, ರಕ್ತ, ತ್ಯಾಗದ, ಬಲಿದಾನದ ಹೋರಾಟ ಇದ್ದು, ಅದೇ ರೀತಿಯಾಗಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗದಿದ್ದರೆ ನಾವು ಕೂಡ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂದರು. ಇವತ್ತು ನಾವು ಹೆಣ್ಮಗುನ ಈ ಭೂಮಿನ ಹೆಣ್ಮಗುಗೆ ಹೋಲಿಸ್ತೀವಿ, ಹೌದು. ಆದರೆ ಈ ಕೋಲ್ಕತ್ತಾದಲ್ಲಿ ಒಂದು ಕಾರ್ಯನಿರತ ಪೋಸ್ಟ್ ಗ್ರಾಜ್ಯುಯೇಟ್ ಹೆಣ್ಮಗುಗೆ ಆಗಿರ್ತಕ್ಕಂಥ ಅಮಾನವೀಯ ಅಮಾನುಷ ಕೊಲೆಯನ್ನು ನಾವೆಲ್ಲರೂ ಖಂಡಿಸ್ತೀವಿ. ಈ ದೇಶದಲ್ಲಿ ಇಷ್ಟು ಸುಸಂಸ್ಕೃತ ಅಂದ್ಕೊಂಡಿರೋಂಥ ನಾವು ಹೆಣ್ಮಕ್ಳಿಗೆ ಕೊಡ್ತಿರ್ತಕ್ಕಂಥ ಗೌರವ ಇವೆಲ್ಲವನ್ನು ಬಿಟ್ಟು ಈ ಥರ ಅಮಾನುಷವಾದ ಕೃತ್ಯವನ್ನು ನಡೆಸಿರ್ತಕ್ಕಂಥವ್ರಿಗೆ 3 ಪಂಗಡ ಇದೆ. ಒಂದು ಹೆಣ್ಣು, ಇನ್ನೊಂದು ಗಂಡು, ಮೂರನೇದು ತೃತೀಯ ಲಿಂಗ. ಈ ಮೂರನ್ನು ಬಿಟ್ಟು ಇಂಥವ್ರನ್ನ 4ನೇ ಪಂಗಡಕ್ಕೆ ಸೇರಿಸಿ ಇವ್ರಿಗೆ ಜೀವವಾದಿ ಶಿಕ್ಷೆ ಅಲ್ಲ, ಇಂಥವ್ರನ್ನ ಸರ್ಕಾರ ಮತ್ತು ಕೋರ್ಟು ಜೀವಂತ ಸಮಾಧಿ ಮಾಡಬೇಕು ಅಂತ ಇವತ್ತು ನಾನು ಇಲ್ಲಿ ಕಳ್ಕಳಿಯಾಗಿ ಕೇಳ್ಕೊತೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಮಹಾತ್ಮ ಗಾಂಧಿ ಶಾಂತಿಯುತವಾಗಿ. ಆದರೆ ಬರೀ ಶಾಂತಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕ್ರಾಂತಿಕಾರರು ಇದ್ದಾರೆ. ಇವತ್ತು ನಾವೆಲ್ಲರೂ ಮೌನವಾಗಿ ಪ್ರತಿಭಟಿಸ್ತಿದ್ದೀವಿ. ಇದಕ್ಕೆ ನ್ಯಾಯ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಕ್ರಾಂತಿಯುತವಾಗಿ ಮುಂದುವರಿಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್ಕಾರ, ಪಶ್ಚಿಮ ಬಂಗಾಳ ಸರ್ಕಾರ ಒಂದು ಹೆಣ್ಣಾಗಿ ಆ ಹೆಣ್ಮಗುವಿಗೆ ರಕ್ಷಣೆ ಕೊಡಕ್ಕೆ ಆಗಲಿಲ್ಲ ಅಂದರೆ ಚೀಮಾರಿ ಹಾಕಬೇಕು. ಅದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರಿನ್ಸಿಪಲು ಅವನನ್ನು ಬೀದಿಗೆ ನಿಲ್ಸಿ ಎಳಿಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಇವತ್ತು ಈ ಪ್ರತಿಭಟನೆ ದೇಶಾದ್ಯಂತ, ರಾಜ್ಯಾದ್ಯಂತ ಮೌನವಾಗಿ ನಡೀತಾ ಇದೆ. ಆ ಹೆಣ್ಮಗು ಆತ್ಮಕ್ಕೆ ಶಾಂತಿ ಹಾಗೂ ನ್ಯಾಯ ಸಿಗಲಿ ಅಂತ ನಾನು ಎಲ್ಲರೂ ಮುಂದೆ ಕಳ್ಕಳಿಯಾಗಿ ಕೇಳ್ಕೊಳ್ತೀನಿ. ಸರ್, ಸರ್ಕಾರ ಮಾಡೋದಕ್ಕಿಂತ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಂದು ಯುನಿಟಿ ಅನ್ನೋದು ಇರಬೇಕು. ಅದ್ರ ಜೊತೆಗೆ ಸರ್ಕಾರ ಬರೀ ವೈದ್ಯಕೀಯ ಅಂತಲ್ಲ, ಯಾವುದೇ ಕಾರ್ಯಪ್ರವೃತ್ತಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಅವರ ಕೆಲಸ. ಇದು ಮೆಡಿಕಲ್ ಕಾಲೇಜ್ ಒಳಗಡೆ ಓಪನ್ ಸೆಮಿನಾರ್ ಹಾಲಲ್ಲಿ ಈ ಥರ ರೇಪ್ ಆಗ್ತದೆ ಅಂದರೆ ಇವತ್ತು ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಥರ ಆಗಿದೆ ನಾವು ಬಿಡ್ತಾನೆ ಇರಲಿಲ್ಲ. ಪಶ್ಚಿಮ ಬಂಗಾಳ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಅಂದರೆ ಇದಕ್ಕೆ ನಾಚಿಕೆ ಆಗಬೇಕು ಅಂತ ಹೇಳ್ತೀನಿ. ನಂತರ ಮತ್ತೊಬ್ಬ ವೈದ್ಯರಾದ ಡಾಕ್ಟರ್ ಹರೀಶ್ ಅವರು ಮಾತನಾಡಿ, ನಾವೆಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ, ವಸ್ತ್ರ ಸಂಹಿತೆ, ಅದು ಇದು ಎಂದು ಮಾತನಾಡುವ ಬದಲು ಗಂಡು ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸಬೇಕು. ಗಂಡು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸುತ್ತಿದ್ದೇವೆ ಎಂಬುದರ ಅರಿವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅತ್ಯಾಚಾರಗಳಿಗೆ ಶೀಘ್ರವಾಗಿ ಶಿಕ್ಷೆ ಆಗದಿದ್ದರೆ ಕಠಿಣ ಹೋರಾಟ ಮಾಡುತ್ತೇವೆ. ಇಂದು ನಾವು ಕೇವಲ ಒಪಿಡಿಯನ್ನು ಮಾತ್ರ ಬಹಿಷ್ಕರಿಸಿದ್ದು ತುರ್ತು ಚಿಕಿತ್ಸೆಗಳನ್ನು ಹಾಗೂ ಒಳರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದೇವೆ. ಶೀಘ್ರವಾಗಿ ಶಿಕ್ಷೆ ಆಗದಿದ್ದರೆ ನಾವು ಆಸ್ಪತ್ರೆಯನ್ನೇ ಬಂದ್ ಮಾಡಬೇಕಾಗುತ್ತದೆ ಎಂದರು. ಈ ದಿನ ನಾವು ತುಂಬ ಶಾಂತಿಯುತವಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಂತ ನಾವು ಇಲ್ಲಿ ಬರೀ ಏನೋ ಒಂದು ಒಪಿಡಿ ಬ್ಲಾಕ್ ಮಾಡಿ ಅವತ್ತು ಒಂದಿನಕ್ಕೆ ಲಿಮಿಟ್ ಆಗಿರೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಈ ನ್ಯಾಯ ಸಿಗಲಿಲ್ಲ, ಟೈಮಿಗೆ ಸಿಗಲಿಲ್ಲ ಅನ್ನೋದು ಜಸ್ಟಿಸ್ ಡಿನೈಡ್ ಇಸ್ ಜಸ್ಟಿಸ್ ಡಿಲೇಡ್ ಆಗಿರೋಂಥ ಪಕ್ಷದಲ್ಲಿ ನಾವು
ಡೆಫಿನೆಟ್ಲಿ ಈ ಪ್ರತಿಭಟನೆಯನ್ನು ಮುಂದೆ ತಗೊಂಡು ಹೋಗ್ತೀವಿ. ಮೊದಲು ಎಲ್ಲದಕ್ಕಿಂತ ಇವ್ರನ್ನ ದ್ವೇಷಿಸೋ ಮೊದಲು ಈ ನಮ್ಮ ಸಮಾಜ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಎಲ್ಲರೂ ನೋಡ್ಕೋಬೇಕಾಗಿದೆ. ಬರೀ ಇದು ಮೆಡಿಕಲ್ ಫ್ರೆಟರ್ನಿಟಿಯ ಮುಂದೆ ಅಲ್ಲ, ಜನರಲ್ ಪಬ್ಲಿಕ್ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇದು ಬರೀ ಏನೋ ನಾವು ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಾಗಿದೆ, ನಮ್ಮ ಮೆಡಿಕಲ್ ಕ್ಯಾಟಗರಿಯಲ್ಲಾಗಿದೆ ಅಂತಲ್ಲ. ಆ ಹೆಣ್ಮಗು ಒಂದು ದೇಶದ ಹೆಣ್ಮಗು ಮೊದಲನೇದಾಗಿ, ಆಮೇಲೆ ಡಾಕ್ಟರ್. ಸೊ ಇದು ನಮ್ಮನೆ ತನಕನೂ ಬರ್ಬೋದು ಮುಂದಿನ ದಿನ. ಅದಾಗಬಾರ್ದು ಅಂದರೆ ಆ ಕರೆಕ್ಷನ್ಸ್ ಏನಿದೆ, ಅದು ತಿದ್ದುಪಡಿ ಏನಿದೆ, ಅದು ನಮ್ಮಲ್ಲೇ ಸ್ಟಾರ್ಟ್ ಆಗಬೇಕು. ಇವರು ದೋಷಕ್ಕಿಂತ ಮುಂಚೆ ನಾವು ನಮ್ಮನ್ನು ಫಸ್ಟ್ ಹೇಗಿದ್ದೀವಿ ಅನ್ನೋದು ನೋಡ್ಕೋಬೇಕಾಗುತ್ತೆ. ತುಂಬ ಆಯಿತು, ಇಷ್ಟು ವರ್ಷ ಹೆಣ್ಮಕ್ಳು ಹಂಗಿರಬೇಕು, ಹೆಣ್ಮಕ್ಳು ಹಿಂಗಿರಬೇಕು, ಅವ್ರು ಹಂಗೆ ಬಟ್ಟೆ ಹಾಕಬೇಕು, ಹಿಂಗೆ ಹಾಕ್ಬಾರ್ದು, ಹಿಂಗೆ ನೋಡ್ಕೋಬೇಕು, ಸಾಕು ಇವೆಲ್ಲ. ಫಸ್ಟು ನಿಮ್ಮ ಗಂಡು ಮಕ್ಳು ಹೆಂಗಿದ್ದಾರೆ ನೋಡ್ಕೊಳ್ಳಿ. ಮನೆಯಲ್ಲಿ ಅವ್ರು ಯಾರನ್ನು ಮೀಟ್ ಆಗ್ತಾ ಇದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಹೆಂಗೆ ನಡೆಸ್ಕೊತಾ ಇದ್ದಾರೆ, ಮನೆಯಲ್ಲಿ ಅಮ್ಮಂದ್ರನ್ನ ಹೆಂಗೆ ಮಾತಾಡಿಸ್ತಾ ಇದ್ದಾರೆ, ಅದನ್ನು ಫಸ್ಟ್ ನೋಡಿ. ಅದನ್ನು ಫಸ್ಟ್ ನೋಡಿದ್ರೆ ಗಂಡು ಮಕ್ಕಳು ಸರಿ ಹೋದರೆ ನನ್ನ ಪ್ರಕಾರ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಷಯದಲ್ಲಿ ಎಂಥ ಎಜುಕೇಷನ್ ಬಂದ್ರೂ ನಾವು ನಮ್ಮ ವ್ಯಾಲ್ಯೂಸ್ನ ಬಿಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಮುಂದುವರೆದ ದೇಶಗಳಲ್ಲಿ ಕೂಡ ಇದು ನಡೀತಾ ಇದೆ. ಸೊ ಸೆಕ್ಸ್ ಎಜುಕೇಷನ್ ಆಗಲಿ ಇಲ್ಲ ಜನರಲ್ ಎಜುಕೇಷನ್ ಆಗಲಿ ಇದೊಂದು ಆನ್ಸರ್ ಅಲ್ಲ. ಇದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿರೋ ಬಂದಿರೋ ಬೇಸಿಕ್ ವ್ಯಾಲ್ಯೂಸ್ನ ನಾವು ಮರೆತರೆ ಈ ರೀತಿ ಆಗೋಕ್ಕೆ ಜಾಸ್ತಿ ಕಾರಣಗಳಾಗುತ್ತೆ. ಸೊ ಆದಷ್ಟು ನಮ್ಮ ರೂಟ್ಸ್ ನಾವು ಮರಿಬಾರ್ದು, ನಮ್ಮ ಸಂಸ್ಕೃತಿ ನಾವು ಮರಿಬಾರ್ದು, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನು ನಾವು ಮರಿಬಾರ್ದು. ದಟ್ ಶುಡ್ ಬಿ ದ ಫಸ್ಟ್ ಸ್ಟೆಪ್. ನನ್ನ ಪ್ರಕಾರ ತುಂಬ ಆಯಿತು ಹೆಣ್ಮಕ್ಳ ಬಗ್ಗೆ ಹೇಳಿ ಫಸ್ಟ್ ಗಂಡು ಮಕ್ಕಳನ್ನ ನೋಡ್ಕೊಳ್ಬೇಕು. ಸರ್, ಅತ್ಯಾಚಾರಿಗೆ ಆಲ್ಮೋಸ್ಟ್ 12 ವರ್ಷ ಆಯಿತು. ಅವ್ರಿಗೆ ತೀರ್ಪು ಬಂದಿದ್ದು ಆಲ್ಮೋಸ್ಟ್ 8 ವರ್ಷ ತೊಗೊಂಡ್ರು. 8 ವರ್ಷಕ್ಕೆ ಯಾರು ಏನಾಯಿತು, ಯಾವ ಪಬ್ಲಿಕ್ಗೂ ಯಾರಿಗೂ ಗೊತ್ತಿಲ್ಲ. ಇದು ಭಾಳ ಫಾಸ್ಟ್ ಟ್ರ್ಯಾಕ್ ಆಗಬೇಕು, ಆಮೇಲೆ ವೆರಿ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಆ ಪನಿಷ್ಮೆಂಟ್ ಹೇಗಿರಬೇಕು ಅಂದರೆ ನೆಕ್ಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಹೆದರಬೇಕು ಜನ. ಆ ಥರ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಅದು ಮತ್ತು ಎಲ್ಲ ಮೀಡಿಯಾದಲ್ಲೂ ಅಕ್ರಾಸ್ ದ ಕಂಟ್ರಿ ಪಬ್ಲಿಸಿಟಿ ಆಗಬೇಕು. ಹಂಗಾಗಿದ ತಕ್ಷಣವೇ ನಾವು ಒಂದು ದಾರಿಗೆ ಬರ್ತೀವಿ. ಇಲ್ಲಾಂದರೆ ಅವ್ರು ನೋಡಿ ರೇಪ್ ಮಾಡ್ತಾರೆ, ನೆಕ್ಸ್ಟ್ ಹೋಗಿ ಆರಾಮಾಗಿ ಮಲ್ಕೊಳ್ತಾರೆ. ಅದು ಪೊಲೀಸ್ ಬ್ಯಾರಿಕೇಡಲ್ಲಿ, ಪೊಲೀಸ್ ಪ್ರೊಟೆಕ್ಷನ್ ಇರೋ ಏರಿಯಾದಲ್ಲಿ ಹೋಗಿ ಮಲ್ಕೊತಾರೆ. ಅಂದರೆ ಎಷ್ಟು ಧೈರ್ಯ ಇದೆ ಅವ್ರಿಗೆ, ಅಂದರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಎಷ್ಟು ನಂಬಿಕೆ ಇದೆ ಅವ್ರಿಗೆ. ಏನಾದರೂ ಮಾಡ್ಬೋದು ನಾವು ಈ ಕಂಟ್ರಿಯಲ್ಲಿ ಅನ್ನೋದು ಫಸ್ಟ್ ಆ ಭಯ ಹೋಗ್ಬೇಕು. ನಾವು ಯಾರಿಗೂ ಏನು ಜುಡಿಷಿಯಲ್ ಸಿಸ್ಟಮು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಆ್ಯಕ್ಷನ್ಸು ಭಾಳ ಫಾಸ್ಟಾಗಿ ಆಗಬೇಕು ಅನ್ನೋದು ನಮ್ಮ ವಿನಂತಿ. ಇದನ್ನು ನಾವು OPDs ಅಂದರೆ ಎಲೆಕ್ಟಿವ್ ಕೇಸಸ್ಸು OPDs ಅನ್ನೋದು ಬಂದ್ ಮಾಡಿದ್ದೀವಿ. ಬಟ್ ಕೆಲವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಒಂದಿನಕ್ಕೆ ಮಾತ್ರ ಅದು. ಬಟ್ ಎಮರ್ಜೆನ್ಸಿ ಏನಿದ್ರು ನಾವು ತೊಗೊತಾ ಇದ್ದೀವಿ. ಅದನ್ನು ಯಾವತ್ತೂ ಡಿಲೇ ಮಾಡೋದಿಲ್ಲ. ಅದು ಯಥ ಪ್ರಕಾರ ನಡೀತಾ ಇದೆ. ಇನ್ಪೇಷಂಟ್ಸ್ಗೂ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತೊಂದಿನ OPD ಸರ್ವಿಸಸ್ ಮಾತ್ರ ನಾವು ಕ್ಲೋಸ್ ಮಾಡಿದ್ದೀವಿ. ಇಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಇದು ಕರೆ ಕೊಟ್ಟಿದ್ದಾರೆ. IMA ಅಂತ ನಮ್ಮ ಮೇನ್ ಡಿಪಾರ್ಟ್ಮೆಂಟ್ ಹೆಡ್ ಇದೆ, ಅಲ್ಲಿಂದ ಕರೆ ಬಂದಿದೆ. ಎಲ್ಲರೂ ಸ್ಪಂದಿಸಿದ್ದಾರೆ ಸ್ವಪ್ರೇರಿತವಾಗಿ, ಯಾರೂ ಫೋರ್ಸ್ ಮಾಡಿ ಏನೂ ಮಾಡಿಲ್ಲ. ಇದು ಎಲ್ಲರೂ ನಮ್ಮ ಒಂದು ಸಾಲಿಡಾರಿಟಿ ತೋರಿಸೋಕ್ಕೋಸ್ಕರ ನಾವು ಈ ರೀತಿ ಕ್ಲೋಸ್ ಮಾಡಿದ್ದೀವಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಅತ್ಯಾಚಾರಿಗಳಿಗೆ ಕೇವಲ 2-3 ದಿನಗಳಲ್ಲೇ ಕಠಿಣ ಶಿಕ್ಷೆಯನ್ನು, ಗಲ್ಲು ಶಿಕ್ಷೆಯನ್ನು ನೀಡಲಾಗುತ್ತದೆ. ಆದರೆ ನಮ್ಮ ದೇಶದಲ್ಲಿ ಸೌಜನ್ಯಳ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಲು 12 ವರ್ಷ ಬೇಕಾಯಿತು. ಈ ರೀತಿ ವಿಳಂಬವಾದರೆ ಆರೋಪಿಗಳನ್ನು ಪೊಲೀಸರ ಕಾವಲಿನಲ್ಲಿ ಇಟ್ಟಂತಾಗುತ್ತದೆ. ಅವರಿಗೆ ಶೀಘ್ರವಾಗಿ ಶಿಕ್ಷೆ ಆಗುವಂತಹ ಕಠಿಣ ಕಾನೂನು ಜಾರಿಯಾಗಬೇಕೆಂದು ಆಗ್ರಹಿಸಿದ್ದಾರೆ. ತಂದೆ ತಾಯಿನೂ ನಾವು ಕೊಡಬೇಕಾಗುತ್ತೆ. ಅವರು 18 ವರ್ಷ ಮಗುನ ಓದಿಸಿ ಈ ಥರ ಆಗೋಯ್ತು ಅಂತ ಅವ್ರ ಕುಟುಂಬಕ್ಕೆ ಧೈರ್ಯ ಮತ್ತೆ ಈ ಥರ ಆಗ್ತಾ ಇದ್ದರೆ ಏನು ಕಾನೂನಿದೆ ನೋಡಿ. ಈಗ ಅಫ್ಘಾನಿಸ್ತಾನಲ್ಲಿ ನೋಡಿ 4 ದಿನಕ್ಕೆ ಉರಿ ಶಿಕ್ಷೆ ಕೊಡ್ತಾರೆ. ಈಗ ಇದರಲ್ಲಿ ನೋಡಿ, ಇಸ್ರೇಲಲ್ಲಿ ನೋಡಿ 3 ದಿನಕ್ಕೆ ಅವ್ರನ್ನ ನೇಣಾಕ್ತಾ ಇದ್ದಾರೆ, ಗುಂಡಿಟ್ಟು ಸಾಯಿಸ್ತಾ ಇದ್ದಾರೆ ಪಬ್ಲಿಕ್ಕಲ್ಲಿ. ಈ ಥರ ಭಯ ಬರಬೇಕು. ದಿನ ಸುಮ್ಮನೆ ಈ ಕೋರ್ಟು ಕಚೇರಿ ಅಂತ ಸುಮ್ಮನೆ ವರ್ಷಗಳು ಕೊಳ್ಳಿ ಈ ಥರ ಇದು ಮಾಡೋದು. ಯಾರು ಹೆಣ್ಮಕ್ಳ ಮೇಲೆ ಏನಾದರೂ ಹಲ್ಲೆ ಮಾಡಬೇಕು ಅಂದರೆ ಭಯ ಬಿಡೋ ಅಂತ ಒಂದು ಕಾನೂನು ಬರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಆ ಕುಟುಂಬಕ್ಕೆ ಒಂದು ಧೈರ್ಯ ಕೊಡಬೇಕು ಅಂತ.